ಸ್ನೇಹಿತರೆ, ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಏಪ್ರಿಲ್ 6ನೇ ತಾರೀಕು ಸೋಮವಾರ. ನಾಳೆಯಿಂದ ಈ 6 ರಾಶಿಯವರಿಗೆ ಇದೆಲ್ಲ ಬಂಗಾರ ಅಂತ ಹೇಳ್ಬೋದು. ನೀವೇ ಕೋಟ್ಯಾಧಿಪತಿಗಳು ಆಗ್ತೀರಾ. ಆ ಮಂಜುನಾಥ ಕೃಪಾ ಆಶೀರ್ವಾದ ನೀವಿರೋದ್ರಿಂದ ನಿಮ್ಮ ಬಾಳು ಬಂಗಾರ ಆಗುತ್ತೆ ಅಂತ ಹೇಳ್ಬೋದು. ಅದು ಯಾವ್ಯಾವ ರಾಶಿಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ನೋಡುವ. ಹೌದು, ನಾಳೆ ಏಪ್ರಿಲ್ 6ನೇ ತಾರೀಕು ಸೋಮವಾರ ಬರುತ್ತೆ. ನಾಳೆಯಿಂದ ಈ 6 ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರ. ಆ ಮಂಜುನಾಥ ಕೃಪಾ ಆಶೀರ್ವಾದದಿಂದ ನೀವುಗಳು ಕೋಟಿ ಅಧಿಪತಿ ಆಗಲು ದಾರಿ ರಾಶಿಯವರಿಗೆ ಮಂಜುನಾಥನ ಕೃಪಾ ಆಶೀರ್ವಾದ ಜಾಸ್ತಿ ಆಗ್ತಾ ಇರೋದ್ರಿಂದ ಇವರಿಗೆ ಉತ್ತಮ ಫಲಿತಾಂಶ ಬರಲಿಕ್ಕೆ ಶುರು. ಇವರಿಗೆ ಅತ್ಯಂತ ಶುಭ ಫಲಗಳು ಸಿಗೋಕೆ ಶುರು ಆಗುತ್ತೆ. ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರುತ್ತೆ. ರಾಶಿಯವರು ಬೇಡಿದ ವರವನ್ನ ಮಂಜುನಾಥ ಸ್ವಾಮಿ ಕೊಡ್ತಾ ಇದ್ದು ಅವರು ಆಸ್ತಿಯ ಮೂಲಗಳು ಎಲ್ಲ ತೆರೆದುಕೊಳ್ತಾ ಇದೆ. ಕುಟುಂಬದೊಂದಿಗೆ ನಿಮಗೆ ಸಾಕಷ್ಟು ಸಮಯ ಕಳೆಯಲು ನಿಮಗೆ ಅವಕಾಶಗಳು ಸಿಗುತ್ತೆ. ಒಂದಿಷ್ಟು ಅನಿರೀಕ್ಷಿತ ಲಾಭವನ್ನ ಕೂಡ ನೀವು ಕಂಡುಕೊಳ್ತೀರಾ. ಗಳಿಸಲು ಕೂಡ ನೀವು ಅವಕಾಶಗಳು ಪಡ್ಕೋತೀರಾ. ಹಾಗೆ ನಿಮ್ಮ ಮಾತಿನಿಂದ, ನಿಮ್ಮ ನಗುವಿಂದ ಅನೇಕ ಜನರನ್ನು ನೀವು ಆಕರ್ಷಣೆ ಮಾಡ್ಕೊಳ್ತೀರಾ. ನಿಮ್ಮ ದಾಂಪತ್ಯ ಜೀವನದ ವಿಷಯಗಳಲ್ಲಿ ಈ ಸಮಯದಲ್ಲಿ ಒಂದು ಸಿಹಿಯಾದ ಸಂದರ್ಭ ನಿಮಗೆ ಉಂಟಾಗುತ್ತೆ. ಜೀವನ ಸಮೃದ್ಧಿಯಿಂದ ಕೂಡಿರುತ್ತೆ, ಸಂತೋಷಮಯವಾಗಿರುತ್ತೆ. ಉನ್ನತ ಶಿಕ್ಷಣವನ್ನ ಪಡಿಬೇಕು ಅಂತಿರೋರಿಗೆ ಅದು ಕೂಡ ಈ ಸಮಯದಲ್ಲಿ ಈಡೇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರಿಬೇಕು ಅಂತಿರೋ ವಿದ್ಯಾರ್ಥಿಗಳು ಅದರಲ್ಲೂ ಕೂಡ ಉತ್ತಮ ಯಶಸ್ಸನ್ನು ಪಡೆಯಲು ಸಾಧ್ಯತೆ ಇದೆ. ಹಾಗೆ ಹೊಸದಾಗಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಸಂಬಂಧಗಳು ಗಟ್ಟಿಯಾಗ್ತಾ ಹೋಗುತ್ತೆ. ಹಾಗಾಗಿ ನೀವು ಮಾಡ್ತಿರುವಂಥ ಕೆಲಸಗಳಲ್ಲಿ ಈ ಸಮಯದಲ್ಲಿ ಪ್ರಗತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಈ ಒಂದು ನೀವು ಸಮಯದಲ್ಲಿ ನಿಮ್ಮ ಜೀವನದ ಎಲ್ಲಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರು ಸಮೇತ ಒಂದು ಯಶಸ್ಸನ್ನ ಕಾಣ್ತೀರಿ. ಜೀವನದಲ್ಲಿ ತೃಪ್ತಿ ಹೆಚ್ಚಾಗಿ ನೀವು ಪೂರ್ಣ ಕೆಲಸಗಳನ್ನ ನೀವು ಈ ಸಮಯದಲ್ಲಿ ಪೂರ್ಣಗೊಳಿಸ್ತೀರಾ. ಆರ್ಥಿಕ ಲಾಭವನ್ನ ನೀವು ಕಾಣೋದ್ರಿಂದ ನಿಮ್ಮ ಹಣದ ಸಮಸ್ಯೆಗಳು ಏನಿದೆ ಅದು ಬೇಗನೆ ನಿವಾರಣೆ ಆಗುತ್ತೆ. ಯಾರಿಗಾದ್ರೂ ಹಣ ಸಾಲ ಲೆಕ್ಕದಲ್ಲಿ ಕೊಟ್ಟು ಅದನ್ನ ವಾಪಸ್ ತಗೊಳಕ್ ಆಗ್ತಿಲ್ಲ ಅನ್ನೋರಿಗೆ ಈ ಸಮಯದಲ್ಲಿ ಆ ಸಾಲ ಕೂಡ ನಿಮಗೆ ಹಿಂತಿರುಗಿ ಬರಲು ಆಗುತ್ತೆ. ಜೊತೆಗೆ ಈ ಒಂದು ರಾಶಿಯವರಿಗೆ ಏನು ಹೊಸದಾಗಿ ಕಲಿಬೇಕು, ಒಬ್ಬರಿಗೆ ಹೆಲ್ಪ್ ಮಾಡಬೇಕಾಗ್ಲಿ ಏನಂತ ಅನ್ಕೊಂಡಿದ್ರು ಸಮೇತ ಅವರು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಅದರಿಂದ ಖಂಡಿತವಾಗ್ಲೂ ಅವರಿಗೆ ಲಾಭ ಅನ್ನೋದು ಸಿಗುತ್ತೆ, ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತೆ. ವ್ಯಾಪಾರ ವ್ಯವಹಾರ ಉದ್ಯಮಿಗಳಿಗೆ ವ್ಯಾಪಾರದಲ್ಲಿ ಲಾಭದ ಹೆಚ್ಚಿನ ಲಕ್ಷಣಗಳು ಕಾಣ್ತಾ ಇದೆ. ಸಂದರ್ಭದಲ್ಲಿ ಕೆಲಸಗಳಲ್ಲಿ ನಿಮಗೆ ದ್ವಿಗುಣ ಆಗ್ತಾ ಹೋಗುತ್ತೆ ಲಾಭಗಳು. ಒತ್ತಡ ಜಾಸ್ತಿಯಾಗಿ ಈ ಸಂದರ್ಭದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಸಹಾಯ ಕೂಡ ನಿಮಗೆ ಬರುತ್ತೆ. ಹಾಗೆ ಒಂದು ಸೂಚನೆ ಏನಂತ ಹೇಳಿದ್ರೆ, ಆರೋಗ್ಯ ವಿಷಯದಲ್ಲಿ ನೀವು ಜಾಗರೂಕತೆ ತಗೊಂಡ್ರೆ ಒಳ್ಳೆಯದು. ನಿರ್ಲಕ್ಷ್ಯ ಮಾಡಕ್ ಹೋದ್ರೆ ಅದರಿಂದ ನಿಮಗೆ ಆಪತ್ತು ಕಂಡಿದೆ. ಅದರಿಂದ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆಯಿಂದ. ಉದ್ಯೋಗಕ್ಕಾಗಿ ಹುಡುಕ್ತಿರೋರಿಗೆ ಈ ಸಮಯದಲ್ಲಿ ಒಳ್ಳೆ ಉದ್ಯೋಗ ಸಮೇತ ಸಿಗ್ತಾ ಇರುತ್ತೆ. ಅವರ ಹಿಂದಿನ ಜೀವನಗಳು ಎಲ್ಲ ಸರಿ ಆಗ್ತಾ ಹೋಗುತ್ತೆ. ಆ ಉದ್ಯೋಗದಿಂದ ಲಾಭ ಸಿಗುತ್ತೆ. ಹೊಸ ವ್ಯವಹಾರ ಶುರು ಮಾಡಲು ಅವಕಾಶಗಳು, ಉದ್ಯಮಿಗಳಿಗೆ ಹೊಸ ಆರ್ಡರ್ಗಳು ಸಮೇತ ಸಿಗ್ತಾ ಹೋಗುತ್ತೆ. ಅವರ ಅಭಿವೃದ್ಧಿಗೆ ಈಗ ಆರೋಗ್ಯ ನೀವು ಅಂದುಕೊಂಡಂತೆ ನಿಮಗೆ ಸುಧಾರಿಸುತ್ತೆ. ಇನ್ನು ಇಷ್ಟೆಲ್ಲ ಲಾಭ ಪಡಿತಿರುವ ಆ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ಹೇಳಿ, ಧನು ರಾಶಿ, ಕುಂಭ ರಾಶಿ, ವೃಶ್ಚಿಕ ರಾಶಿ, ಮೇಷರಾಶಿ, ತುಲಾ ರಾಶಿ, ಕನ್ಯಾ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲ ಅಂದ್ರೂ ಕೂಡ ಭಕ್ತಿ ಓಂ ನಮೋ ಮಂಜುನಾಥಾಯ ನಮಃ ಅಂತ ಕಮೆಂಟ್ ಮಾಡಿ. ಹಾಗೆ ಮಂಜುನಾಥನಿಗೋಸ್ಕರ ಒಂದು ಲೈಕ್ ಮಾಡಿ.